ಗೈಸ್ 12:40 ಸ್ಟಾರ್ಟ್ ಮಾಡಿದ್ದು, ಅಲ್ಲಿ ಕೂತಿದ್ದು ಗಾಡಿ ಮೇಲೆ 5:10ಗೆ ಕರ್ನಾಟಕದಲ್ಲಿ ಇಳಿತಿರೋದು. ಸೊ ಆ್ಯಕ್ಚುಲಿ ನಾನು ತಮಿಳ್ನಾಡಿಂದ ಇವಾಗ ಕರ್ನಾಟಕಕ್ಕೆ ಒಬ್ಬನೇ ಹೋಗ್ಬೇಕು, ಸೋಲೋ ರೈಡು. ಆಲ್ಮೋಸ್ಟ್ 170 ಕಿಲೋಮೀಟರ್ಸ್ ಏನಾಗುತ್ತೆ ನಮ್ಮ ಮನೆಗೆ. ಬಾಯ್ ಬತ್ತೀನಿ ಬರ್ ಓಕೆ ಬಾಯ್. ಸೊ ಇವಾಗ ರೈಡ್ ಎಲ್ಲ ಮುಗೀತು. ಸೊ ಇವಾಗ ಮನೆಗೆ ಹೋಗ್ತಾ ಇದೀವಿ. ಸೊ ಆಲ್ಮೋಸ್ಟ್ 4 ಅವರ್ಸ್ ನಾನ್ ಸ್ಟಾಪ್ ಹೊಡಿಬೇಕು ಇವಾಗ. ಸೊ ನೋಡೋಣ ನಾನ್ ಸ್ಟಾಪ್ ಹೊಡಿಯೋಕ್ಕಾಗುತ್ತಾ 170 ಕಿಲೋಮೀಟರ್ಸ್ ಇನ್ನೇ ಸಿಂಗಲ್ ಸ್ಟ್ರೆಚಲ್ಲಿ ಅಂತ. ಸೊ ಬನ್ನಿ, ಲೆಟ್ಸ್ ಡೂ ಇಟ್. ಸೊ ನಾನು ಮನೆ ಬಿಟ್ಟಾಗ್ಲಿಂದ ಇಲ್ಲಿವರೆಗೂ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ 177.7 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ ಬೆಂಗಳೂರಿಂದ ಇಲ್ಲಿವರೆಗೂ. ಸೊ ಇವಾಗ ಮನೆಗೆ ಹೋಗೋಕ್ಕೆ 160 ಸಮಥಿಂಗ್ ಇದೆ. ಸೊ ಅದು ಗೊತ್ತಿಲ್ಲ 160ಲೇ ಮುಗಿಯುತ್ತೆ ಹೆಂಗೆ ಅಂದ್ಬಿಟ್ಟು. ಸೊ ವ್ಯೂ ಪಾಯಿಂಟ್ ನೋಡಿ ಏನು ಮಸ್ತಾಗಿದೆ ಅಂದರೆ, ಸೊ ನಾವು ಆ್ಯಕ್ಚುಲಿ ವ್ಯೂ ಪಾಯಿಂಟ್ನಾಗ ಬಂದ್ಬಿಟ್ಟು ಅಲ್ಲಿ ಬೆಟ್ಟ ಇದೆಯಲ್ಲ, ಸೊ ಅಲ್ಲಿ ನಿಂತ್ಕೊಂಡು ಕ್ಯಾಪ್ಚರ್ ಮಾಡಿದ್ವಿ ವ್ಯೂ ಪಾಯಿಂಟು. ಇದ್ರದ್ದು ಆ ಸೈಡು ಕಾಣಿಸುತ್ತೆ ವ್ಯೂ. ಸೊ ಈಗ ನೋಡ್ಕೊಳ್ಳಿ ಈ ವ್ಯೂ ಹೆಂಗಿದೆ, ಏನು ಮಸ್ತಾಗಿದೆ ಗೊತ್ತಾ. ಆಲ್ಮೋಸ್ಟ್ 4 ಅವರ್ ಬೇಕು ಮನೆಗೆ ಹೋಗೋಕ್ಕೆ, 4.5 ಅವರ್ಸ್ ನಾನ್ ಸ್ಟಾಪ್. ಸೊ ನೀವೇನು ಇಲ್ಲಿ ಜಲ್ಲಿ ನೋಡಿದ್ರಲ್ಲ ಈಗ ಫುಟೇಜು, ಅದು ಬಂದ್ಬಿಟ್ಟು ನಾನು ರಾಂಗ್ ರೂಟ್ ತಗೋಬಿಟ್ಟು 2 ಕಿಲೋಮೀಟ್ರ್ ಒದ್ದಾಡ್ಬಿಟ್ಟೆ. ಏನು ಮಾತಾಡೋಕ್ಕೂ ಆಗದೆ, ಸಾಂಗ್ ಕೇಳೋಕ್ಕೂ ಆಗದೆ, ವ್ಲಾಗ್ ಮಾಡೋಕ್ಕೂ ಆಗದೆ. ಹೆಂಗಾಗ್ಬಿಟ್ಟಿತ್ತು ಅಂದರೆ ಫುಲ್ಲು ಸ್ಟೀಪು ಕಲ್ಲು. ಅಲ್ಲಿ ನೀವು ನಿಲ್ಸಂಗೂ ಇಲ್ಲ, ಸ್ಪೀಡಾಗಿ ಹೋಗಂಗಿಲ್ಲ, ಏನು ಮಾಡೋಂಗಿಲ್ಲ. 10 km/h ಮೂಮೆಂಟಮಲ್ಲೇ ಹೋಗಬೇಕು. ನೀವು ಸ್ಲೋನು ಮಾಡೋಂಗಿಲ್ಲ, ಫಾಸ್ಟು ಮಾಡೋಂಗಿಲ್ಲ, ಆ ಥರ ಆಗೋಯ್ತು. ನಾನು ಗೂಗಲ್ ಮ್ಯಾಪ್ ನಂಬ್ಕೊಂಡು ಬಂದೆ. ಆ ರೋಡ್ ಇನ್ನೂ ರೆಡಿ ಮಾಡ್ತಿಲ್ಲ, ಫುಲ್ಲು ಜಲ್ಲಿಕಲ್ಲಿ ಹಾಕ್ಬಿಟ್ಟವ್ರೆ. ಅದು ನಾರ್ಮಲ್ ಸ್ಟ್ರೈಟ್ ರೋಡ್ ಆದರೆ ಓಕೆ, ಫುಲ್ಲು ಡೌನು, ಫುಲ್ಲು ಅಪ್ಪು. ಇನ್ನೊಂದು ನೋಡಿ ಇಲ್ಲಿ ಎಲ್ಲೆಲ್ಲಿ ಮರದ ಕೆಳಗಡೆ ನೆರಳಿರುತ್ತೆ ಗೊತ್ತಾ, ಅಲ್ಲೆಲ್ಲ ಒಂದು ಗಾಡಿ ಹಾಕೊಂಡು ಕಪಲ್ಸ್ ಕೂತವ್ರೆ. ಪ್ರತಿಯೊಂದು ಮರದ ಕೆಳಗಡೆನೂ ಕಪಲ್ಸು. ಇದ್ರವರೆಗೆ ಒಂದು 10-12 ನೋಡಿದೆ. ಸೊ ರೋಡ್ಸ್ ಎಲ್ಲ ಚೆನ್ನಾಗೇ ಇದೆ. ಒಂದು 4 ಅವರ್ಸ್ ಕುತ್ಕೊಬಿಡ್ಬೇಕು ಬೆಂಗಳೂರಿಗೆ ಹೋಗೋವರೆಗೂ. ಇಂಜಿನ್ ಮಾತ್ರ ಈಗಲೂ ಸ್ಮೂತಾಗೇ ಇದೆ, ಇಷ್ಟು ಹೀಟ್ ಆದ್ರೂ. ಒಂದು 15 ಕಿಲೋಮೀಟ್ರ್ ಏನೋ ಹಳ್ಳಿ ರೋಡಲ್ಲಿ ಕಲ್ಲು ಮಣ್ಣು ಅಪ್ಪ. ನೋಡಿ ಇಲ್ಲಿ ಬರುವಾಗ ನಾವು ಈ ರೂಟಲ್ಲೇ ಬರಲಿಲ್ಲ, ಇವಾಗ ನೋಡಿ ಸೊ ಫೈನಲಿ ಹೈವೇ ರೋಡಿಗೆ ಬಂದ್ವಿ. ಸೊ ಇನ್ಯಾವ ಟೆನ್ಷನ್ ಇರಲ್ಲ ಅನ್ಕೊಂತೀನಿ, ಆರಾಮಾಗಿ ಹೊಡ್ಕೊಂಡು ಹೋಗ್ಬಿಡ್ಬೋದು. ಇನ್ನು 3.5 ಗಂಟೆ ಇದೆ, 140 ಕಿಲೋಮೀಟರ್ಸ್. ನೋಡೋಣ, ನಾನ್ ಸ್ಟಾಪ್ ಹೊಡೆಯೋಕ್ಕೆ ಟ್ರೈ ಮಾಡ್ತೀನಿ, ಡೈರೆಕ್ಟ್ ಬೆಂಗಳೂರೇನೆ. ಸೊ ಹೈವೇಲಿ ನೋಡಿ ಒಬ್ಬರು ಇಲ್ಲ, 2 ವೀಲರು. ನೋಡಿ ಚಚ್ತಾ ಇದ್ದೀನಿ ಬೆಳಗ್ಗೆಯಿಂದನೂ. ಇಂಜಿನ್ ಮಾತ್ರ ಬೆಳಗ್ಗೆ ಸ್ಟಾರ್ಟ್ ಮಾಡಿದಾಗ ಹೆಂಗಿತ್ತು, ಐಡಲಲ್ಲಿ ಬಿಟ್ಟರೆ ಹಂಗೆ ಇದೆ ಈಗ್ಲೂ. ದಟ್ ಈಸ್ ದ ಪವರ್ ಆಫ್ ಹೋಂಡಾ. ಇಡೀ ದಿನ ಎಲ್ಲ ಹೊಡೆದ್ರೂ ಹಂಗೆ ಇರುತ್ತೆ. 80 ಹೋಯ್ತಾ ಇದ್ದೀನಿ, 100 ಹೋಗ್ಬೋದು. ಬೇಡ, ಕೂಲಾಗಿ ನಿಧಾನಕ್ಕೆ ಹೋಗೋಣ. ಬ್ಯಾಂಗ್ಳೂರ್ಗೆ ಇನ್ನೂ 125 ಕಿಲೋಮೀಟರ್ಸ್ ಇದೆ, 3 hours 50 minutes ಇದೆ. ಸೊ ಅಲ್ಲಿ ಗಾಡಿ ಸ್ಟಾರ್ಟ್ ಮಾಡಿದವನು ಇನ್ನೂ ಆಫ್ ಮಾಡಿಲ್ಲ, ಹೊಡಿತಾನೆ ಇದ್ದೀನಿ. 1 hour ಆಯ್ತು ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿ ಗಾಡಿ. ಸೊ ನಾನು ಗಾಡಿ ಸ್ಟಾರ್ಟ್ ಮಾಡಿದಾಗ 4 hours 15 minutes ಇತ್ತು. ಸೊ ಇವಾಗ 3 hours 15 minutes ಇದೆ. 3 hours ಗಟ್ಟಿ ಗುಡ್ಗೌಡೋನ್ ಗಾಡೀಲಿ. ಸೊ ಸಾಂಗ್ ಹಾಕೊಂಡು ಹೋಯ್ತಾ ಇದ್ರೆ ಈ ರೋಡಲ್ಲಿ ಒಳ್ಳೆ ಜೋಶ್ ಬರುತ್ತೆ ಗಾಡಿ ಹೊಡಿಯೋಕ್ಕೆ, ಬೋರೇ ಆಗಲ್ಲ. ಗೂಗಲ್ ಮ್ಯಾಪ್ ಏನೋ ಸರ್ವಿಸ್ ರೋಡ್ ಅಂದ್ಬಿಟ್ಟು ಈ ಕಡೆ ತೋರಿಸ್ತು. ನಾನೇನೋ ಇನ್ನೊಂದು ಹೈವೇಗೆ ಜಾಯ್ನ್ ಆಗಬೇಕು ಅಂದ್ಕೊಂಡು ಎತ್ಕೊಂಡ್ರೆ ನೋಡಿ ಹಳ್ಳಿ ರೂಟು ಮತ್ತೆ ಆಫ್ ರೋಡು. ಇವತ್ತು ಆಫ್ ರೋಡ್ ಎಲ್ಲೂ ಮಾಡಲಿಲ್ಲ ಅಂದ್ಬಿಟ್ಟು ಇಲ್ಲಿ ಮಾಡಿಸ್ತೈತೆ ಅವಾಗ್ಲಿಂದ. ಇದು ನಂಬ್ಕೊಂಡು ಬರಲೇಬಾರ್ದು, ಸುಮ್ಮನೆ ಹೈವೇ ಎತ್ಕೊಂಡು ಹೋಗ್ಬಿಡ್ಬೇಕು. ಹೆವಿ ರೋಡ್ ನೆಕ್ತೈತಿ ಇವತ್ತಂತೂ. ಸೊ ಇನ್ನೊಂದು 38 ಕಿಲೋಮೀಟರ್ಸು ಸ್ಟ್ರೈಟ್ ಇದೇ ರೋಡು. ಸೊ ಆಲ್ಮೋಸ್ಟ್ ರೈಡ್ ಸ್ಟಾರ್ಟ್ ಮಾಡಿ 1.5 ಗಂಟೆ ಆಯಿತು, ಇನ್ನೂ ಎಲ್ಲೂ ಕೂಡ ನಿಲ್ಲಿಸಿಲ್ಲ. ಸೊ 70 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ, ಇನ್ನೂ 99 ಕಿಲೋಮೀಟರ್ ಇದೆ. ಸೊ ನೋಡೋಣ ಬನ್ನಿ ಆಗುತ್ತಾ ಒಂದೇ ಸ್ಟ್ರೆಚಲ್ಲಿ ಹೊಡಿಯೋಕ್ಕೆ ಅಂದ್ಬಿಟ್ಟು. ಸೊ ಜಸ್ಟ್ 98, 2 hours 46 minutes. ಹೈವೇ ಸೆಂಟ್ರಲ್ಲಿ ದೇವಸ್ಥಾನ ಇದೆ ಇಲ್ಲಿ, ಕರೆಕ್ಟಾಗಿ ಹೈವೇ ಸೆಂಟ್ರಿಗೆ. ಒಬ್ಬನೇ ಹೋಗೋಕ್ಕೆ ಬೋರು. ಅಟ್ಲೀಸ್ಟ್ ಫಾಸ್ಟಾಗಿ ಹೋಗೋ ಗಾಡಿ ಏನಾಗಿದ್ರೆ ಒಂಚೂರು ಇಂಟ್ರೆಸ್ಟ್ ಬರುತ್ತೆ. ಅಯ್ಯೋ ಸಿಕ್ಕಾಪಟ್ಟೆ ಬೋರ್ ಆಯ್ತಾಯಿದ್ವಿ ಗಾಯ್ಸ್. 2 ಅವರಿಂದ ಹಿಡ್ಕೊಂಡು ಕೂತಿದ್ದೀನಿ, ನನಗೆ ಇನ್ನೂ 2.25 hours ಹಿಡ್ಕೋಬೇಕು. ಸೊ 2 ಅವರ್ಸಿಂದ ನಾನ್ ಸ್ಟಾಪ್ ಹೊಡ್ಕೊ ಬಂದಿದ್ದೀನಿ, ಬ್ರೇಕ್ ಏನು ಕೊಡಲಿಲ್ಲ. ಇನ್ನೊಂದು 2.25 hours ಹೊಡೆದು ಬಿಡೋಣ, ಆಮೇಲೆ ಮನೆಗೆ ಹೋಗಿ ಮನಿಕೊಂಡ್ರೆ ಇನ್ನು ನಾಳೆನೇ ಎದೋಳೋದು. ನಿನ್ನೆನೂ ಕೂಡ ಆ್ಯಕ್ಚುಲಿ ನಿದ್ದೆ ಮಾಡಲಿಲ್ಲ. ಇವತ್ತು ಎಲ್ಲಿ ನಿದ್ದೆ, 2:30ಗೆ ಎದ್ದಿದ್ದು ಇವತ್ತು. 2:30ಗೆ ಎದ್ದು 3:30ಗೆ ಹೊರಟು
4:15ಗೆ ಮೀಟಪ್ ಪಾಯಿಂಟ್ ಹತ್ರ ಇದ್ದು 5 ಗಂಟೆ ಫ್ಲಾಗ್ ಆಫ್. ನಿದ್ದೆ ಬಂದ್ಬಿಡ್ತು ಅಂದ್ರೆ ಇವಾಗ ಬಸ್ ಹತ್ರಕ್ಕೆ ಹೋಗ್ಬಿಟ್ಟಿದ್ದೀನಿ ನಾನು ಅವಾಗ್ಲೇನೆ. ಆ ಬಸ್ ಒಂದು ಹಜಾರ್ಡ್ ಲೈಟ್ ಹಾಕಿರೋದಕ್ಕೆ ಫ್ಲಾಶ್ ಆಗಿದ್ ನಂಗೆ ಇಲ್ಲ ಗೊತ್ತೇ ಆಗ್ತಿರ್ಲಿಲ್ಲ. ನಿದ್ದೆ ಅಂತೂ ಎವ್ವಿ ಎಳಿತಿದೆ. ಸುಮ್ನೆ ಅಲ್ಲ ಗೈಸ್ ಬ್ರೇಕ್ ಇಲ್ದಲ್ಲೇ ಹೋಗೋದು. ಸೊ ಇನ್ನೊಂದು 59 ಕಿಲೋಮೀಟರ್ ಇದೆ. 59 ಕಿಲೋಮೀಟರ್ಗೆ 1 hour 52 minutes ಇದೆ. ನೋಡೋಣ ಹೆಂಗೆ ಅನ್ಬಿಟ್ಟು. ನಿದ್ದೆ ಅಂತೂ ಎವ್ವಿ ಎಳಿತಿದೆ, ಆಗ್ತಿಲ್ಲ ಬಿಡಲ್ಲ. ಆದ್ರೂ ಹೊಡಿತೀನಿ ಇವತ್ತು ಚಾಲೆಂಜ್ ತಗೊಂಡಾದ್ರು. ಹೆಂಗಾಗುತ್ತೆ ಏನಾಗುತ್ತೆ ಏನ್ ಪ್ರಾಬ್ಲಮ್ ಆದ್ರೆ ಹೆಂಗ್ ಸಾಲ್ವ್ ಮಾಡ್ಕೊಳ್ಳೋದು ಅಂತ. ಅಕಸ್ಮಾತ್ ನಾನು ಏನಾದ್ರೂ ಇವತ್ತು ಕಂಫರ್ಟ್ ಲೆವೆಲ್ ಅಲ್ಲಿ ಹೋಗ್ಬಿಟ್ರೆ ಅನ್ಕೊಳ್ಳಿ, ರೆಸ್ಟ್ ತಗೊಂಡ್ರೆ ಅವೆಲ್ಲ ತಗೊಂಡು, ಸೊ ನಂಗೆ ಗೊತ್ತಾಗಲ್ಲ ನೆಕ್ಸ್ಟ್ ಲಾಂಗ್ ರೈಡ್ಸ್ ಎಲ್ಲ ಮಾಡುವಾಗ ಏನಾಗುತ್ತೆ ಅಂದ್ಬಿಟ್ಟು. ಸೊ ಅದಕ್ಕೆ ನೋಡ್ಬಿಡೋಣ ಇವತ್ತು ಫುಲ್ ಪೊಟೆನ್ಷಿಯಲ್ ಯೂಸ್ ಮಾಡ್ಕೊಬಿಡೋಣ ಏನಾಗುತ್ತೆ ಅದು ಅಂದ್ಬಿಟ್ಟು. ಇನ್ನೂ ತಮಿಳ್ನಾಡಲ್ಲೇ ಇದ್ದೀವಿ. ಆಲ್ಮೋಸ್ಟ್ 110 ಕಿಲೋಮೀಟರ್ 105 ಕಿಲೋಮೀಟರ್ ಬಂದಿದ್ದೀವಿ. ಇನ್ನೂ ತಮಿಳ್ನಾಡಲ್ಲೇ ಇದ್ದೀವಿ. ಬಿಡಲ್ಲ ಎಂತ ನಿದ್ದೆ ಬಂದ್ರು ಬಿಡಲ್ಲ. ನಿದ್ದೆ ಹೊಡಿತೀನಿ. ಸಾಂಗ್ ಹಾಕೊಂಡ್ರು ನಿದ್ದೆ ಬರ್ತೈತೆ. ಎಲ್ಲ ಮಾಸ್ ಸಾಂಗ್ಸ್ಗಳೇ ಸೆಲೆಕ್ಟ್ ಮಾಡಿರೋದು ನಾನು. ವ್ಯೂ ಸಕ್ಕತ್ತಾಗಿದೆ. ಅಲ್ಲಿ ನೋಡಿ 1 ಕಿಲೋಮೀಟರ್ ಆಯ್ತಾ ಬಂತಾಗ್ಲೇ. ಓ ಕರ್ನಾಟಕ ಆರಂಭ ಅನ್ಸುತ್ತೆ. ಎಸ್ ಫೈನಲಿ ಕರ್ನಾಟಕ ಎಂಟ್ರ್ ಆದ್ವಿ. ಕರ್ನಾಟಕ ಎಂಟ್ರ್ ಆಗಿದ ತಕ್ಷಣ ನೋಡಿ ಟ್ರಾಫಿಕ್ ಗಿಫ್ಟು ಹೆಂಗಿದೆ ಅಂತ. ಸೊ ಇನ್ನೂ 1 hour 40 minutes ಇದೆ. ಸೊ 47 ಕಿಲೋಮೀಟರ್ ಇದೆ. ಸೊ ಬನ್ನಿ ಹೋಗೋಣ. ನಮ್ಮೂರು ಕರ್ನಾಟಕಕ್ಕೆ ಎಂಟ್ರ್ ಆದಮೇಲೆ ಖುಷಿನೇ ಬೇರೆ, ಒಂಥರ ಕಂಫರ್ಟ್ ಅನ್ಸ್ಬಿಡುತ್ತೆ. ಕಮಾನ್ 1.5 hour ಲೆಫ್ಟ್, ನೆವರ್ ಗಿವ್ ಅಪ್. ಸೊ ಇದೇನಾದರೂ ನಾನು ಕಂಪ್ಲೀಟ್ ಮಾಡಿದ್ರೆ ಆಲ್ಮೋಸ್ಟ್ 4 hour 20 minutes 30 minutes 4.5 ಗಂಟೆ ಅನ್ಕೊಳ್ಳಿ. 4 ಗಂಟೆ ನಾನ್ ಸ್ಟಾಪ್ ಗೈಸ್. ಜಸ್ಟ್ 1 hour ಲೆಫ್ಟ್. ಇನ್ನು ಜಸ್ಟ್ 22 ಕಿಲೋಮೀಟರ್ಸ್ ಇದೆ. 59 minutes ಇದೆ. 1 hour ಇದೆ. ಸೊ ಇಷ್ಟು ಓಡಿಸಿರೋನ್ಗೆ ಇನ್ನೊಂದು ಅವರ್ ದೊಡ್ಡ ವಿಷಯ ಅಲ್ಲ ಅನ್ಸುತ್ತೆ. ಸೊ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಇಲ್ಲಿ ಟ್ರಾಫಿಕಲ್ಲಿ ನಿದ್ದೆ ಅಂತೂ ಬರಲ್ಲ ಬಿಡಿ. ಸ್ವಲ್ಪ ಒದ್ದಾಡ್ಕೊಂಡು ಇನ್ನೊಂದು ಅವರ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಫೈನಲಿ ಚಾಲೆಂಜ್ ವಿಲ್ ಬಿ ಕಂಪ್ಲೀಟೆಡ್. ಸೊ ನೋಡೋಣ ಬನ್ನಿ. 3.5 ಗಂಟೆ ನಾನ್ ಸ್ಟಾಪ್ ಹೊಡೆದಿದ್ದೀನಿ. ತಮಿಳ್ನಾಡು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಸೊ ಆ ಪ್ಲೇಸಿಂದ. ಸೊ ಗಾಯ್ಸ್ ಜಸ್ಟ್ 30 minutes ಟು ಆಲ್ಮೋಸ್ಟ್ 4 hours ಕಂಪ್ಲೀಟ್ ಆಯಿತು. ನಾನು ಗಾಡಿ ಮೇಲೆ ಕೂತು ಇನ್ನೂ ಇಳಿದೇ ಇಲ್ಲ ನಾನು ಗಾಡಿ ಮೇಲಿಂದ. ಇನ್ನೊಂದು 30 minutes ಆಗೋದ್ರೆ 4.5 hours ಗಾಡಿ ಮೇಲೆ ಕೂತಿ ನಾನ್ ಸ್ಟಾಪ್ ರೈಡ್ ಮಾಡಿದ್ದೀನಿ. ಅದು 170 ಕಿಲೋಮೀಟರ್ಸ್. ತಮಿಳ್ನಾಡು ಈ ಜಾಗದಿಂದ ಟು ಮೈ ಹೋಮ್ ಪೀಣ್ಯ. ಸೊ ನೋಡಿ ಹೇಳಿ. ಸೊ ಇದನ್ನ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ಇದೇ ಥರ ವಿಡಿಯೋಸ್ ಬರ್ತಾ ಇರುತ್ತೆ ಗಾಯ್ಸ್. ಜಸ್ಟ್ 20 minutes ಲೆಫ್ಟ್. 20 minutesಗೆ 8.7 ಕಿಲೋಮೀಟರ್ ಕವರ್ ಮಾಡಬೇಕು. ಆಲ್ಮೋಸ್ಟ್ ಮುಗೀತು ಅಂದ್ಕೊಳ್ಳಿ. ಸೊ 4.5 hour ನಾನ್ ಸ್ಟಾಪ್ ರೈಡಿಂಗ್ ವಿತೌಟ್ ಎ ಬ್ರೇಕ್, ವಿತೌಟ್ ಟರ್ನಿಂಗ್ ಆಫ್ ದ ಇಗ್ನಿಷನ್. ಸೊ ತುಂಬಾ ಕಷ್ಟ ಇದೆ, ಅಂದ್ಕೊಂಡಷ್ಟು ಈಸಿ ಅಲ್ಲ. ನಾನು ಹಂಗೆ ಅಂದ್ಕೊಂಡೆ ಜೋಶಲ್ಲಿ. ಈಗಲೂ ಶೋಲ್ಡರ್ ಪೈನ್ ಹೋದರೆ ಇನ್ನೊಂದು ರೌಂಡ್ ರೆಡಿ ಇದ್ದೀನಿ ನಾನು ಹೋಗಿ ಬರೋಕ್ಕೆ. ಸೊ ಗಾಯ್ಸ್ ಇನ್ನು 10 ನಿಮಿಷ ಇದೆ ಅಷ್ಟೇ. ಆಲ್ಮೋಸ್ಟ್ ಮುಗೀತು ಅಂದ್ಕೊಳ್ಳಿ ಚಾಲೆಂಜು. ಸೊ ಇದರಲ್ಲಿ ಸ್ಟೋರೇಜ್ ಇಲ್ಲ, ಜಸ್ಟ್ 2 minutes ಅಂತ ಇದೆ ಅಷ್ಟೇ. ಅಲ್ಲಿ ಸಿಗ್ನಲಲ್ಲಿ ನಿಂತಿದ್ದಂಗೆ ನೋಡಿದೆ. ಸೊ ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಓಡ್ಸಕ್ಕೆ ಅದೇ ಗಾಡಿ ಬೇಕು ಇದೇ ಗಾಡಿ ಬೇಕು ಅಂತೇನಿಲ್ಲ. ಯಾವ ಗಾಡೀಲಿ ಎಲ್ಲ ಆಪರ್ಚುನಿಟಿ ಸಿಗುತ್ತೋ ಅದನ್ನ ಯೂಸ್ ಮಾಡ್ಕೋಬೇಕು ಅಷ್ಟೇ. ಅದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ಲು. ಸೊ 4.5 hours 170 ಕಿಲೋಮೀಟರ್ ನಾನ್ ಸ್ಟಾಪು. ಇದೇ ಫಸ್ಟ್ ಟೈಮ್ ನೀವು ನೋಡ್ತಿರೋದು ಹೊಡೆದಿರೋದು. ಅದು 125cc ಗಾಡಿ ಮೇಲೆ ವಿತೌಟ್ ಬ್ರೇಕ್, ವಿತೌಟ್ ಎಕ್ಸೆಟ್ರಾ ಅದು ಇದು ಗಾಡಿ ಮೇಲೆ. ಅಲ್ಲಿ ತಮಿಳ್ನಾಡಲ್ಲಿ ಕೂತಿದ್ದು ಗಾಡಿ ಮೇಲೆ, ಕರ್ನಾಟಕದಲ್ಲಿ ಇಳಿದಿದ್ದು ಅಷ್ಟೇ. 170 ಕಿಲೋಮೀಟರ್ಸ್ ಇನ್ 4.5 hours. ಈಗ ಟೈಮ್ ನೋಡ್ತಿರ್ಬೋದು, ಆಲ್ಮೋಸ್ಟ್ 5 o'clock ಆಯಿತು. ಸೊ ನಾನು 12:40 ಅಲ್ಲಿ ಬಿಟ್ಟಿದ್ದು. ಸೊ 12:40 ಅಲ್ಲಿ ನಾನು, ಸೊ 12:40 5:10 ಆಗುತ್ತೆ ಇವಾಗ. ಇನ್ನೇನು ಆಗೋಗುತ್ತೆ 5:10. ಸೊ 4.5 ಗಂಟೆ ಹೊಡೆದಿದ್ದೀನಿ ಗಾಡಿ ನಾನ್ ಸ್ಟಾಪು. ಅಂದರೆ ಯೋಚನೆ ಮಾಡಿ ಪೊಟೆನ್ಷಿಯಲ್ ಎಷ್ಟಿದೆ. ಅದಕ್ಕೊಂದು ರೈಟ್ ಪ್ಲೇಸ್ ಸಿಗ್ತಾ ಇಲ್ಲ ಅಷ್ಟೇ ಯೂಸ್ ಮಾಡ್ಕೊಳ್ಳೋಕ್ಕೆ. ಇದೇ ಥರ ನಾನ್ ಸ್ಟಾಪ್ ಹೊಡೆಯೋ ಥರ ವಿಡಿಯೋಸ್ ಮಾಡೋಣ ಫ್ಯೂಚರಲ್ಲಿ. ಸೊ ಇದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಗೈಸ್ 12:40 ಸ್ಟಾರ್ಟ್ ಮಾಡಿದ್ದು, ಅಲ್ಲಿ ಕೂತಿದ್ದು ಗಾಡಿ ಮೇಲೆ. 5:10 ಕರ್ನಾಟಕದಲ್ಲಿ ಇಳಿತಿರೋದು. ಅದು ನಾನ್ ಸ್ಟಾಪ್ ಹೊಡ್ಕೊ ಬಂದಿರೋದು 170 ಕಿಲೋಮೀಟರ್ಸ್. ಇಂಜಿನ್ ಬಗ್ಗೆ ಯೋಚನೆ ಮಾಡಿ, 125cc ಇಂಜಿನು. ಆದರೂ ನೋಡಿ ಹೆಂಗೆ ನುಗ್ಗುತ್ತೆ ಈಗಲೂ. ಇದು ಸುಮ್ಕೂತ್ ಕಟ್ಟೆ ಅಪ್ಪ ಎಲ್ರಿಗೂ ಗೊತ್ತಿರುತ್ತೆ, ಹೇಳೋದು ಬಿಸಾಕುತ್ತೆ. ದಿಸ್ ಇಸ್ ದ ಪವರ್ ಆಫ್ ಮೇಂಟೆನೆನ್ಸ್, ಪವರ್ ಆಫ್ ಹೋಂಡಾ. ಅಷ್ಟು ನೆಕ್ಸ್ಟ್ ಏನಾದರೂ ಈ ವಿಡಿಯೋದಲ್ಲಿ ಇಂಪ್ರೂವ್ಮೆಂಟ್ ಇದ್ದರೆ ಹೇಳಿ ನೋಡೋಣ. ಸೊ ನೆಕ್ಸ್ಟ್ ರೈಡ್ಸಲ್ಲೆಲ್ಲ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ನೀವು ಕಮೆಂಟ್ ಹಾಕಲ್ಲ ಅಂತ, ಬಟ್ ಆದರೂ ಹೇಳೋದು ಹೇಳ್ಬೇಕಲ್ಲ.